ಪೂರಿ ಜಗನ್ನಾಥನು ಮೀನನ್ನು ಏಕೆ ತಿಂದನು ಎಂದು ನಿಮಗೆ ಗೊತ್ತೇ? ಪೂರಿ ನಗರದಲ್ಲಿ ಕೂರ್ಮ ಎಂಬ ವೃದ್ಧೆ ವಾಸವಾಗಿದ್ದಳು. ಒಂದು ದಿನ ಆಕೆ ಜಗನ್ನಾಥನ ದರ್ಶನಕ್ಕೆ ಹೋದಾಗ ಗರ್ಭಗುಡಿಯಲ್ಲಿ ದೇವರಿಗೆ ಸಮರ್ಪಿಸಿದ ಪ್ರಸಾದವನ್ನು ಗಮನಿಸಿದಳು. ಅಲ್ಲಿ ಬರೀ ಸಿಹಿ ಪದಾರ್ಥಗಳೇ ಹೆಚ್ಚಾಗಿದ್ದವು. ಖಾರವಾದ ಪದಾರ್ಥಗಳು ಎಲ್ಲಿಯೂ ಕಾಣಿಸಲಿಲ್ಲ. ಕೂರ್ಮ ಒಬ್ಬ ಮೀನುಗಾರ ಮಹಿಳೆಯಾಗಿದ್ದರಿಂದ ದಿನವೂ ಮೀನನ್ನು ತಿನ್ನುತ್ತಿದ್ದಳು. ನಾನು ತಿನ್ನುವ ಈ ಖಾರವಾದ ಮೀನು ಜಗನ್ನಾಥನಿಗೂ ಖಂಡಿತ ಇಷ್ಟವಾಗುತ್ತದೆ ಎಂದು ಭಾವಿಸಿ ಭಕ್ತಿಯಿಂದ ಒಂದು ಮೀನನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಪ್ರಸಾದವಾಗಿ ದೇವರಿಗೆ ಅರ್ಪಿಸಲು ತೆಗೆದುಕೊಂಡು ಹೋದಳು. ಆದರೆ ಗುಡಿಯ ದ್ವಾರದಲ್ಲಿದ್ದ ಕಾವಲುಗಾರರಿಗೆ ಮೀನಿನ ವಾಸನೆ ಬಂದ ತಕ್ಷಣ ಆಕೆಯ ಕೈಯಲ್ಲಿದ್ದ ಬಾಳೆ ಎಲೆಯನ್ನು ಕೋಲಿನಿಂದ ಹೊಡೆದು ಕೆಳಗೆ ಬೀಳಿಸಿದರು. ಆಶ್ಚರ್ಯವೇನೆಂದರೆ ಆ ಬಾಳೆ ಎಲೆ ಕೆಳಗೆ ಬೀಳುತ್ತಿದ್ದಂತೆ ಮೀನಿನ ಬದಲಾಗಿ ಹಲಸಿನ ಹಣ್ಣು ಕಾಣಿಸಿಕೊಂಡಿತು. ಕೂರ್ಮ ಇದನ್ನು ಕಂಡು ಬೆರಗಾದಳು. ತಮ್ಮ ತಪ್ಪಿನ ಅರಿವಾದ ಕಾವಲುಗಾರರು ಕ್ಷಮೆ ಕೇಳಿ ಆ ಭೋಗವನ್ನು ಜಗನ್ನಾಥನಿಗೆ ಸಮರ್ಪಿಸಿದರು. ಜಗನ್ನಾಥನು ತನ್ನ ಮೇಲೆ ತೋರಿಸಿದ ಪ್ರೇಮಕ್ಕೆ ಕೂರ್ಮ ಎಷ್ಟೋ ಸಂತೋಷಪಟ್ಟು ಅಂದಿನಿಂದ ಸಂಪೂರ್ಣ ಸಸ್ಯಾಹಾರಿಯಾಗಿ ಬದಲಾದಳು. ಅಂದಿನಿಂದ ಪ್ರತಿದಿನವೂ ಜಗನ್ನಾಥನಿಗೆ ಹಲಸಿನ ಹಣ್ಣನ್ನೇ ಪ್ರಸಾದವಾಗಿ ನೀಡುತ್ತಿದ್ದ. ಈ ರೀತಿಯಾಗಿ ಪೂರಿ ಜಗನ್ನಾಥನು ತನ್ನ ಮಹಿಮೆಯಿಂದ ಭಕ್ತೆಯ ಮನಸ್ಸನ್ನು ಗೆದ್ದನು.